ಟ್ರಕ್ ಗುದ್ದಿದ ರಭಸಕ್ಕೆ ಚಂದನ್ ಬ್ರೈನ್ ಡೆಡ್ ಆಗಿದೆ ಅಂತ ಹಿಮ್ಸಲ್ ಕೊಪ್ಪಲು ಗ್ರಾಮದ ನಿವಾಸಿ ಚಂದನ್ 26 ವರ್ಷ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಾಸನದಲ್ಲಿ ಟ್ರಕ್ ದುರಂತಕ್ಕೆ 9 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಗಾಯಗೊಂಡಂತಹ ಚಂದನ್ ಸ್ಥಿತಿ ಗಂಭೀರವಾಗಿದೆ ಅಂತಿದ್ದಾರೆ. ಸೊ ಟ್ರಕ್ ಗುದ್ದಿದ ರಭಸಕ್ಕೆ ಚಂದನ್ನ ಬ್ರೈನ್ ಡೆಡ್ ಆಗಿದೆ ಅಂತಿದ್ದಾರೆ. ಅಲ್ಲಿ ಬಹಳ ಕಷ್ಟ ಈಗ. ಸೊ ಕೊಪ್ಪಲು ಗ್ರಾಮದ ನಿವಾಸಿ ಚಂದನ್ 26 ವರ್ಷಕ್ಕೆ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಹಿಮ್ಸ್ನಲ್ಲಿ. ಕಷ್ಟ. ಬ್ರೈನ್ ಡೆಡ್ ಆದರೆ ಅವರ ಕುಟುಂಬಸ್ಥರು ಏನಾದರೂ ಹೇಳಿದ್ರೆ ಕಾಯ್ತಾರೆ ಒಂದಿನ 24 ಗಂಟೆವರೆಗೂ ಕೂಡ, ಅಥವಾ 48 ಗಂಟೆವರೆಗೂ ಕೂಡ ಕಾಯ್ತಾರೆ. ಕೆಲವೊಂದು ಟೈಮಲ್ಲಿ 72 ಗಂಟೆವರೆಗೂ ಕೂಡ ಕಾಯ್ತಾರೆ. ತದನಂತರ 3 ದಿನ ಆದ ನಂತರ ಇಲ್ಲ ಆಗಲ್ಲ ಅಂತ ಹೇಳಿ ಇದನ್ನು ಮಾಡ್ತಾರೆ. ಅದಾದ ನಂತರ ಅವ್ರ ಕುಟುಂಬಸ್ಥರು ಏನಾದರೂ ಇದ್ದರೆ ದೇಹದ ಅಂಗಾಂಗಗಳನ್ನು ಕೂಡ ದಾನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಬ್ರೈನ್ ಡೆಡ್ ಅಂದರೆ ಇಟ್ಸ್ ಅಬ್ಸಲ್ಯೂಟ್ಲಿ ಕಷ್ಟ ಅಂತ ಹೇಳೋದು. ಸೊ ಅದಕ್ಕೆ ಅಬ್ಸರ್ವೇಷನಲ್ಲಿ ಇಡ್ತಾರೆ 72 ಅವರ್ಸ್. ಅದಾದ ನಂತರ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಾಗೋದಿಲ್ಲ. ಇನ್ನೆಲ್ಲ ಉಳಿದಿದ್ದೆಲ್ಲ ಪಾರ್ಟ್ಸ್ಗಳು ವರ್ಕ್ ಆಗ್ತಾ ಇರುತ್ತೆ, ಏನೂ ಗೊತ್ತೇ ಆಗಿರೋದಿಲ್ಲ, ಮುಗಿದೋಯ್ತು ಅಲ್ಲಿ ಕತೆ ಅಂತ. ಎಲ್ಲವೂ ಕೂಡ ದೇಹಕ್ಕೆ ಏನಾದರೂ ಮೆಸೇಜ್ ಪಾಸ್ ಆಗಬೇಕಂದ್ರೆ ಮೆದುಳಿನಿಂದಾನೆ. ಸೊ ಅದೇ ವರ್ಕ್ ಆಗ್ತಿಲ್ಲ ಅಂತಂದರೆ ಸ್ಲೋಲಿ ಎಲ್ಲ ಪಾರ್ಟ್ಸ್ಗಳು ಕೆಲಸ ಮಾಡೋದು ಕಡಿಮೆ ಮಾಡ್ತಾ ಬರ್ತವೆ. ಇನ್ನು ನನ್ನ ಸಹೋದ್ಯೋಗಿ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾರಾಯಣಗೌಡ, ಈಗ ನಿಜಕ್ಕೂ ಕೂಡ ಬಹಳ ದುಃಖದ ಸಂಗತಿ. ಈಗ ಎಲ್ಲವೂ ಕೂಡ ಕೇಳ್ತಾ ಇದ್ದಾಗ 9 ಜನ ಸಾವನ್ನಪ್ಪಿದ್ದಾರೆ, ಇನ್ನೊಬ್ಬನ ಪರಿಸ್ಥಿತಿ ಕೂಡ ತುಂಬ ಗಂಭೀರ ಅಂತಿದ್ದಾರೆ, ಬ್ರೈನ್ ಡೆಡ್ ಅಂತಿದ್ದಾರೆ. ಏನಿದೆ ಪರಿಸ್ಥಿತಿ ಈಗ? ವೈದ್ಯರು ಏನು ಹೇಳ್ತಾ ಇದ್ದಾರೆ? ಅರುಣ್, ಹೌದು ಅರುಣ್, ಈಗಾಗಲೇ 9 ಜನ ಸಾವನ್ನಪ್ಪಿದೆ. ಸುಮಾರು 20ಕ್ಕೂ ಹೆಚ್ಚು ಜನಕ್ಕೆ ಅಥವಾ 7-8 ಜನಕ್ಕೆ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಅಂದ್ರೆ ಕೆಲವರು ಎಡಗೈನ ಮುರ್ಕೊಂಡಿರುವಂತದ್ದು, ಕೆಲವರು ತೋಳನ್ನ ಮುರ್ಕೊಂಡಿರುವಂತದ್ದು, ಕೆಲವರಿಗೆ ಕಾಲು ಮಂಡಿಯಿಂದ ಕೆಳಗಡೆ ಸಂಪೂರ್ಣವಾಗಿ ಮುರಿದೋಗಿರುವಂತದ್ದು. ಈ ರೀತಿ ಪ್ರಕರಣಗಳೇ ಹೆಚ್ಚಿರುವಂತದ್ದು. ಆದ್ರೆ ಈ 20 ಜನದಲ್ಲಿ 3 ಸ್ಥಿತಿ ಸಂಪೂರ್ಣವಾಗಿ ಇನ್ನಷ್ಟು ಮತ್ತಷ್ಟು ಕ್ರಿಟಿಕಲ್ ಆಗಿರುವಂತದ್ದು. ಅದರಲ್ಲಿ 3ರಲ್ಲಿ ಒಬ್ಬ ಹುಡುಗ 26 ವರ್ಷದ ಶಿವಯ್ಯನ ಕೊಪ್ಪಲು ಗ್ರಾಮದ 26 ವರ್ಷದ ಚಂದನ್, ಆತನ ಬ್ರೈನ್ ಡೆಡ್ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ಈಗ ಐಸಿಯುಗೆ ಭೇಟಿ ನೀಡಿದಂತ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಅದೇ ಮಾಹಿತಿ ನೀಡಿದಂತದ್ದು. ಒಬ್ಬನ ಪರಿಸ್ಥಿತಿ ಮತ್ತಷ್ಟು ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿದೆ ಅಂತ ಈಗ ಏನು ಕೃಷ್ಣ ಬೈರೇಗೌಡ ಅವರು ಕೂಡ ಹೇಳಿದಂತದ್ದು. ಜೊತೆಗೆ ಆ ಒಂದು ಪ್ರಕರಣ ಹೊರತುಪಡಿಸಿದ್ರೆ ಮತ್ತೊಂದು ಪ್ರಕರಣ ಅಂದ್ರೆ ಆ ಮತ್ತೊಬ್ಬ ಯುವಕನಿಗೆ ಈಗಾಗಲೇ ಏನು ಅಪಘಾತದ ರಭಸಕ್ಕೆ ದೊಡ್ಡ ಕರಳು ಏನಿತ್ತು, ಆ ದೊಡ್ಡ ಕರಳು ಸಂಪೂರ್ಣವಾಗಿ ಮೇಲೆ ಬಂದು ಹತ್ತತ್ರ ಮೇಲ್ಗಡೆ ಅಂದ್ರೆ ಆ ಎದೆ ಮಟ್ಟಕ್ಕೆ ಬಂದಿದಂತದ್ದು. ಹಾಗಾಗಿ ಇವತ್ತು ಬೆಳಗಿನ ಜಾವ ಆತನಿಗೂ ಕೂಡ ಆಪರೇಷನ್ ಮಾಡಿ ವೈದ್ಯರು ಆತನನ್ನು ಕೂಡ ಸರಿಪಡಿಸಿರುವಂತದ್ದು. ಅಂದ್ರೆ ಆಪರೇಷನ್ ಮಾಡಿ ಆ ಕರಳು ಎಲ್ಲಿ ಯಾವ ಜಾಗದಲ್ಲಿ ಇರ್ಬೇಕು ಆ ಜಾಗಕ್ಕೆ ಕೂರಿಸಿರುವಂತದ್ದು. ಐಸಿಯುನಲ್ಲಿ ಇರುವಂತಹ 3ರ ಸ್ಥಿತಿನೂ ಕೂಡ ಗಂಭೀರವಾಗಿರುವಂತದ್ದು. ಒಬ್ಬದ್ದು ಬ್ರೈನ್ ಡ್ಯಾಮೇಜ್ ಆಗಿದೆ, ಮತ್ತೊಬ್ಬದ್ದು ಕರಳೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಿರುವಂತದ್ದು. ಆ ಮಟ್ಟಕ್ಕೆ ಈ ಒಂದು ಅಪಘಾತ ಸಂಭವಿಸಿರೋದ್ರಿಂದ 3ರ ಸ್ಥಿತಿ ಮತ್ತಷ್ಟು ಚಿಂತಾಜನಕವಾಗಿರುವಂತದ್ದು. ಆದ್ರೆ ಇನ್ನು ಉಳಿದಿರುವಂತಹ ಪರಿಸ್ಥಿತಿ ಸ್ವಲ್ಪ ನಾರ್ಮಲ್ ಆಗಿದ್ರು ಕೂಡ ಅವರು ಸಂಪೂರ್ಣವಾಗಿ ಇನ್ನೊಂದು 4-5 ತಿಂಗಳ ಕಾಲ ಬೆಡ್ ರೆಸ್ಟ್ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಆದ್ರೆ ಈಗ ವೈದ್ಯರು ಕೂಡ ಯಾರಿಗೂ ಅಂದ್ರೆ ಈಗ ಏನೀಗ ಆ ಚಂದನ್ ಏನಿದ್ದಾರೆ ಅವರ ಪೋಷಕರಿಗೂ ಕೂಡ ಈಗಾಗಲೇ ಇಷ್ಟು ದೊಡ್ಡ ಅನಾಹುತ ಸಂಭವಿಸಿರೋದ್ರಿಂದ ಅವರು ಸಾಕಷ್ಟು ನೋವಿನಲ್ಲಿ ಇರ್ತಾರೆ. ಅವರಿಗೆ ಈ ಮಾಹಿತಿ ತಿಳಿದಿದೆಯೋ ಇಲ್ಲೋ ಇನ್ನೂ ಅನ್ನೋದಿನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಯಾಕೆಂದ್ರೆ ಬ್ರೈನ್ ಡೆತ್ ಆಗಿದೆ ಅಂದ್ರೆ ಒಂದು ರೀತಿ ಆತ ಇದ್ದು ಇಲ್ದಂತ ಪರಿಸ್ಥಿತಿ ನಿರ್ಮಾಣ ಆಗುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಈ ವಿಚಾರ ಅವ್ರ ಮನೆಯವರಿಗೆ ಗೊತ್ತಿತ್ತು, ವೈದ್ಯರು ತಿಳಿಸಿದಾರೋ ಇಲ್ಲೋ ಅನ್ನೋದು ಇನ್ನೂ ಸ್ಪಷ್ಟವಾದ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ಆತನಿಗೆ ಬ್ರೈನ್ ಡೆತ್ ಆಗಿದೆ ಅನ್ನೋದು ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರುವಂತದ್ದು. ಅರುಣ್, ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.